ನಮಸ್ಕಾರ ಸ್ನೇಹಿತರೆ, ಇಡಿಯಟ್ ವೈಭವ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಉತ್ತರ ಕನ್ನಡದ ಹೆಮ್ಮೆಯ ಶಿರಸಿ ಪಟ್ಟಣದಲ್ಲಿ ನಡೆಯುವ ದಕ್ಷಿಣ ಭಾರತದ ಅತಿದೊಡ್ಡ ಜಾತ್ರೆಗಳಲ್ಲಿ ಒಂದಾದ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಯ ಸಂಪೂರ್ಣ ಇತಿಹಾಸ ಮತ್ತು ರೋಚಕ ಘಟನೆಗಳ ಬಗ್ಗೆ ವಿವರವಾಗಿ ತಿಳಿಸಿಕೊಡ್ತೀವಿ. ಲಕ್ಷಾಂತರ ಭಕ್ತರು ಸಾಕ್ಷಿಯಾಗುವ ಈ ಮಹೋತ್ಸವಕ್ಕೆ 300ಕ್ಕೂ ಹೆಚ್ಚಿನ ವರ್ಷಗಳ ಭವ್ಯ ಚರಿತ್ರೆ ಇದೆ. 2 ವರ್ಷಕ್ಕೊಮ್ಮೆ ಹೋಳಿ ಹಬ್ಬದ ಸಮಯದಲ್ಲಿ ಜರುಗುವ ಈ ಸಂಭ್ರಮ ಈ ಬಾರಿ ಅಂದ್ರೆ 2026ರಲ್ಲಿ 2026 ಫೆಬ್ರವರಿ 24ರಿಂದ ಮಾರ್ಚ್ 4ರವರೆಗೆ ಅದ್ದೂರಿಯಾಗಿ ನಡೆಯಲಿದೆ. ವಿಡಿಯೋ ಶುರು ಮಾಡುವ ಮುನ್ನ ನಮ್ಮ ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ. ಕರ್ನಾಟಕದ ಮಲೆನಾಡಿನ ಹೆಬ್ಬಾಗಿಲು ಶಿರಸಿಯಲ್ಲಿ ನೆಲೆಸಿರುವ ಜಗನ್ಮಾತೆ ಮಾರಿಕಾಂಬೆಯ ಇತಿಹಾಸ ಕೇಳಲು ಬಹಳ ಕುತೂಹಲಕಾರಿ. ಜನಪದ ಮತ್ತು ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಈ ಕಥೆ ದ್ವಾಪರ ಯುಗದಷ್ಟು ಹಳೆಯದು. ತ್ರಿಪುರ ಸುಂದರಿ ಎಂಬ ಒಬ್ಬ ಸುಂದರ ಬ್ರಾಹ್ಮಣ ಯುವತಿ ಅಪ್ರತಿಮ ಸೌಂದರ್ಯವತಿ ಮತ್ತು ದೈವಭಕ್ತೆ. ಒಮ್ಮೆ ಅವಳ ಸೌಂದರ್ಯಕ್ಕೆ ಮಾರುಹೋದ ಅಸುರ ಮಹಿಷಾಸುರ ಅವಳನ್ನು ಪಡೆಯಲೇಬೇಕೆಂದು ಸಂಚು ಹೂಡುತ್ತಾನೆ. ತನ್ನ ಕ್ರೂರ ರೂಪವನ್ನು ಮರೆಮಾಚಿ ಒಬ್ಬ ಸುಂದರ ಬ್ರಾಹ್ಮಣ ಯುವಕನ ವೇಷ ಧರಿಸಿ ಅವಳ ಮುಂದೆ ಬಂದು ನಿಲ್ಲುತ್ತಾನೆ. ಅವನ ಮಾತು ಮತ್ತು ರೂಪಕ್ಕೆ ಮರುಳಾದ ತ್ರಿಪುರ ಸುಂದರಿ ಸತ್ಯ ತಿಳಿಯದೆ ಅವನನ್ನು ವಿವಾಹವಾಗುತ್ತಾಳೆ. ದಿನಗಳು ಕಳೆದಂತೆ ಆಕೆಯ ಸಂಶಯ ದಟ್ಟವಾಗುತ್ತದೆ. ಒಂದು ದಿನ ತನ್ನ ಪತಿ ರಹಸ್ಯವಾಗಿ ಮಾಂಸ ಸೇವನೆ ಮಾಡುತ್ತಿರುವುದನ್ನು, ಅದರಲ್ಲೂ ವಿಶೇಷವಾಗಿ ಕೋಣಗಳನ್ನು ಭಕ್ಷಿಸುತ್ತಿರುವುದನ್ನು ಕಂಡು ಅವಳು ರೋಷದಿಂದ ಕೆರಳುತ್ತಾಳೆ. ಅಧರ್ಮಿಯೊಬ್ಬ ತನ್ನನ್ನು ವಂಚಿಸಿದ್ದನ್ನು ತಿಳಿದ ಆಕೆ ರೌದ್ರಾವತಾರ ತಾಳಿ ಅವನ ರುಂಡವನ್ನು ಕತ್ತರಿಸಿ ಹಾಕುತ್ತಾಳೆ. ಬಳಿಕ ತನ್ನ ಪಾವಿತ್ರತೆಯನ್ನು ಕಾಯ್ದುಕೊಳ್ಳಲು ಆ ಮನೆಗೆ ಬೆಂಕಿ ಹಚ್ಚಿ ಅಗ್ನಿ ಪ್ರವೇಶ ಮಾಡಿ ಸತಿಯಾಗುತ್ತಾಳೆ. ಹೀಗೆ ಅಧರ್ಮವನ್ನು ನಾಶ ಮಾಡಿ ಸತಿತ್ವದ ಮಹಿಮೆಯಿಂದ ದೈವತ್ವಕ್ಕೇರಿದ ಆ ಪವಿತ್ರ ಚೇತನವೇ ಇಂದು ಭಕ್ತರ ಪಾಲಿನ ಕಾಮಧೇನು, ಶಿರಸಿಯ ಗ್ರಾಮ ದೇವತೆ ಶ್ರೀ ಮಾರಿಕಾಂಬೆ. ಸಿರ್ಸಿ ಮಾರಮ್ಮನ ಆಗಮನದ ಹಿಂದೆ ಒಂದು ಸುಂದರವಾದ ಇತಿಹಾಸವಿದೆ. ಅಂದಿನ ವಿರಾಟ ನಗರವಾಗಿದ್ದ ಇಂದಿನ ಹಾನಗಲ್ಲಿನಲ್ಲಿ ಧರ್ಮರಾಯನು ಈ ದೇವಿಯನ್ನು ಆರಾಧಿಸುತ್ತಿದ್ದನು ಎಂದು ಮಹಾಭಾರತದಲ್ಲಿ ಹೇಳಲಾಗಿದೆ. ಇದಕ್ಕೆ ಸಾಕ್ಷಿಯಾಗಿ ಚಾಲುಕ್ಯರ ಕಾಲದ ಶಾಸನಗಳಲ್ಲಿಯೂ ದೇವಿಯ ಉಲ್ಲೇಖವಿದೆ. ಒಮ್ಮೆ ಹಾನಗಲ್ಲಿನಲ್ಲಿ ದೇವಿಯ ಜಾತ್ರೆ ಮುಗಿದ ನಂತರ ಆಭರಣಗಳ ಸಮೇತ ದೇವಿಯ ವಿಗ್ರಹವನ್ನು ಒಂದು ಪೆಟ್ಟಿಗೆಯಲ್ಲಿ ಇರಿಸಲಾಗಿತ್ತು. ಆದರೆ ಕೆಲವು ಕಳ್ಳರು ಆ ಪೆಟ್ಟಿಗೆಯನ್ನು ಅಪಹರಿಸಿ ಸಿರ್ಸಿಗೆ ಹೊತ್ತು ತಂದರು. ಆಭರಣಗಳನ್ನು ತಮಗೆ ಬೇಕಾದಂತೆ ಹಂಚಿಕೊಂಡ ಆ ಕಳ್ಳರು ದೇವಿಯ ವಿಗ್ರಹವಿದ್ದ ಪೆಟ್ಟಿಗೆಯನ್ನು ಅಲ್ಲಿನ ಕೆರೆಗೆ ಎಸೆದು ಬಿಟ್ಟರು. ಅಂದು ದೇವಿಯ ಪೆಟ್ಟಿಗೆಯನ್ನು ಎಸೆದ ಆ ಕೆರೆಯೇ ಇಂದು ಸಿರ್ಸಿಯ ದೇವಿಕೆರೆ ಎಂದು ಪ್ರಸಿದ್ಧಿಯಾಗಿದೆ. ಅಸ್ಸಡಿ ಗ್ರಾಮದ ಬಸವನು ಪ್ರತಿ ವರ್ಷ ಅತ್ಯಂತ ಭಕ್ತಿಯಿಂದ ಚಂದ್ರಗುತ್ತಿಯ ಜಾತ್ರೆಗೆ ಹೋಗುತ್ತಿದ್ದ. ಆದರೆ ಒಂದು ವರ್ಷ ಜನರು ಅವನನ್ನು ವಿನಾಕಾರಣ ತಡೆದು ಪೀಡಿಸಿದರು. ಇದರಿಂದ ಮನನೊಂದ ಬಸವನು ಮುಂದಿನ ವರ್ಷ ಜಾತ್ರೆಗೆ ಹೋಗದಿರಲು ನಿರ್ಧರಿಸಿದನು. ಬದಲಾಗಿ ಸಿರ್ಸಿಯಲ್ಲಿಯೇ ನೆಲೆ ನಿಂತು ದೇವಿಯನ್ನು ಮನಸಾರೆ ಆರಾಧಿಸತೊಡಗಿದನು. ಹೀಗಿರುವಾಗ ಒಂದು ರಾತ್ರಿ ದೇವಿಯು ಬಸವನ ಕನಸಿನಲ್ಲಿ ಪ್ರತ್ಯಕ್ಷಳಾದಳು. ಬಸವ, ನಾನು ಮಾರಮ್ಮ, ನಾನು ನಿಮ್ಮೂರಿನ ಕೆರೆಯ ಒಡಲಲ್ಲಿದ್ದೇನೆ, ನನ್ನನ್ನು ಮೇಲೆತ್ತು ಎಂದು ಆಜ್ಞಾಪಿಸಿದಳು. ಬೆಳಗಾದ ಕೂಡಲೇ ಬಸವನು ಈ ವಿಷಯವನ್ನು ಊರಿನ ಪ್ರಮುಖರಿಗೆ ತಿಳಿಸಿದನು. ಅವನ ಮಾತಿನಂತೆ ಊರವರೆಲ್ಲರೂ ಕೆರೆಯ ದಂಡೆಯ ಮೇಲೆ ಜಮಾಯಿಸಿದರು. ಬಸವನು ಭಕ್ತಿಯಿಂದ ಕೆರೆಯನ್ನು 3 ಬಾರಿ ಪ್ರದಕ್ಷಿಣೆ ಹಾಕಿ ಕಣ್ಣೀರು ತುಂಬಿದ ದನಿಯಿಂದ ದೇವಿಯನ್ನು ಪ್ರಾರ್ಥಿಸಿದನು. ಆಶ್ಚರ್ಯವೆಂಬಂತೆ ಕೆರೆಯ ನೀರಿನ ಮೇಲೆ ಒಂದು ಮರದ ಪೆಟ್ಟಿಗೆ ತೇಲುತ್ತಾ ಬಂದಿತು. ಕುತೂಹಲದಿಂದ ಊರವರು ಆ ಪೆಟ್ಟಿಗೆಯನ್ನು ಮೇಲೆತ್ತಿ ನೋಡಿದಾಗ ಅದರಲ್ಲಿ ದೇವಿಯ ದಿವ್ಯವಾದ ವಿಗ್ರಹವು ಕಂಗೊಳಿಸುತ್ತಿತ್ತು. ಗ್ರಾಮಸ್ಥರು ದೇವಿಯ ವಿಗ್ರಹವನ್ನು ಸಿರ್ಸಿಯಲ್ಲಿ ಸ್ಥಾಪಿಸಲು ಅನುಮತಿ ಕೋರಿ ಸೋಮ್ನಾ ಸಂಸ್ಥಾನದ ಮಹಾರಾಜರಾದ ರಾಜ ಇಮ್ಮಡಿ ಸದಾಶಿವರಾವ್ ಅವರಲ್ಲಿ ವಿನಂತಿಸಿಕೊಂಡರು. ಅದರಂತೆ ಕ್ರಿಸ್ತ ಶಕ 1689ರಲ್ಲಿ, ಅಂದರೆ ಶಾಲಿವಾಹನ ಶಕೆ 1611ರ ಶುಕ್ಲ ಸಂವತ್ಸರದ ವೈಶಾಖ ಶುದ್ಧ ಅಷ್ಟಮಿಯಂದು ಆ ಮಂಗಳವಾರದ ಶುಭ ಮುಹೂರ್ತದಲ್ಲಿ ದೇವಿಯನ್ನು ಈಗಿನ ಮಾರಿಕಾಂಬಾ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಶಿರಸಿಯ ಶ್ರೀ ಮಾರಿಕಾಂಬಾ ದೇವಸ್ಥಾನದ ವಿಸ್ತರಣೆಯು 19ನೇ ಶತಮಾನದಲ್ಲಿ ಪಟ್ಟಣದ ಪ್ರಮುಖರು ಮತ್ತು ದಾನಿಗಳ ಉದಾರ ಸಹಾಯದಿಂದ ನಡೆಯಿತು. ದೇವಸ್ಥಾನದ ಆರಂಭಿಕ ನಿರ್ಮಾಣವು 1688ರಲ್ಲಿ ಆಗಿದ್ದರೂ ಕಾಲಕ್ರಮೇಣ ಭಕ್ತರ ಅನುಕೂಲಕ್ಕಾಗಿ ಗರ್ಭಗೃಹ, ಮಂಟಪಗಳು ಮತ್ತು ಪ್ರಾಕಾರಗಳನ್ನು ಸೇರಿಸಲಾಯಿತು. ಈ ಸುಂದರ ದೇಗುಲವು ರಾಮಾಯಣ ಮತ್ತು ಮಹಾಭಾರತದ ಕಥಾಪ್ರಸಂಗಗಳ ಭಿತ್ತಿಚಿತ್ರಗಳಿಂದ ಅಲಂಕೃತಗೊಂಡು ನಾಡಿನ ಒಂದು ದೊಡ್ಡ ಶಕ್ತಿಪೀಠವಾಗಿ ಹೊರಹೊಮ್ಮಿದೆ. ವಿಶೇಷವೆಂದರೆ ಇಲ್ಲಿ ವಿಶ್ವಕರ್ಮ ಸಮುದಾಯದ ಪೂಜಾರಿಗಳು ಭಕ್ತಿಯಿಂದ ಪೂಜಾ ಕೈಂಕರ್ಯಗಳನ್ನು ಮತ್ತು ಸೇವೆಗಳನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಒಂದು ಕಾಲದಲ್ಲಿ ಜಾತ್ರೆಯ ಸಂಭ್ರಮದ ನಡುವೆ ದೇವಿಯ ಕೋಪವನ್ನು ತಣಿಸಲು ಎಮ್ಮೆ ಬಲಿ ಕೊಡುವ ಕಠಿಣ ಪದ್ಧತಿ ಇತ್ತು. ಆದರೆ ಕಾಲ ಬದಲಾಯಿತು.
1933ರಲ್ಲಿ ಅಹಿಂಸೆಯ ಹರಿಕಾರ ಮಹಾತ್ಮ ಗಾಂಧಿಯವರು ಇಲ್ಲಿಗೆ ಭೇಟಿ ನೀಡಿದರು. ಅವರ ಆಗಮನ ಹೊಸ ಆಲೋಚನೆಗೆ ನಾಂದಿ ಹಾಡಿತ್ತು. ಗಾಂಧೀಜಿಯವರ ಅಹಿಂಸಾ ತತ್ವದ ಪ್ರಭಾವ ಮತ್ತು ಅಂದಿನ ದೇವಸ್ಥಾನದ ಮುಖ್ಯ ಧರ್ಮದರ್ಶಿಗಳಾದ ಕೇಶವೈನ್ ಹಾಗೂ ಗಾಂಧಿವಾದಿ ಶಿಕ್ಷಕ ವಿಠ್ಠಲ್ ರಾವ್ ಹುಡಿಕೆ ಅವರ ದೃಢ ನಿರ್ಧಾರದಿಂದಾಗಿ ವರ್ಷಗಳ ಕಾಲ ನಡೆದು ಬಂದಿದ್ದ ಪ್ರಾಣಿ ಬಲಿಗೆ ಶಾಶ್ವತ ವಿರಾಮ ಬಿತ್ತು. ಇಂದು ಅಲ್ಲಿ ಪ್ರಾಣಿಗಳ ರಕ್ತ ಹರಿಯುತ್ತಿಲ್ಲ. ಬದಲಾಗಿ ವಿಜ್ಞಾನ ಮತ್ತು ಸಂಪ್ರದಾಯದ ಸಂಗಮದಂತೆ ಕೇವಲ ಸಿರಿಂಜ್ ಮೂಲಕ ರಕ್ತವನ್ನು ತೆಗೆಯುವ ಪ್ರತೀಕಾತ್ಮಕ ವಿಧಿಯನ್ನು ನಡೆಸಲಾಗುತ್ತಿದೆ. ಕ್ರೌರ್ಯ ಮಾಯವಾಗಿ ಕೇವಲ ಭಕ್ತಿ ಉಳಿದುಕೊಂಡಿದೆ. ಮಾರಿಕಾಂಬಾ ದೇವಿಯ ಜಾತ್ರೆಯ ಸಂದರ್ಭದಲ್ಲಿ ಒಂದು ವಿಶಿಷ್ಟ ಸಂಪ್ರದಾಯವಿದೆ. ಅದೆಂದರೆ ಯಾವ ವರ್ಷ ಶಿರಸಿಯಲ್ಲಿ ಮಾರಿಕಾಂಬಾ ಜಾತ್ರೆ ನಡೆಯುತ್ತದೆಯೋ ಆ ವರ್ಷ ಪಟ್ಟಣದಲ್ಲಿ ಹೋಳಿ ಹಬ್ಬವನ್ನು ಆಚರಿಸುವುದಿಲ್ಲ. ಸ್ಥಳೀಯ ನಂಬಿಕೆಯ ಪ್ರಕಾರ ದೇವಿಯ ಜಾತ್ರೆಯ ವಿಧಿವಿಧಾನಗಳು ನಡೆಯುವಾಗ ಊರಿನಲ್ಲಿ ಬಣ್ಣ ಆಡುವುದು ಅಥವಾ ಕಾಮದೇವನ ಪ್ರತಿಮೆಯನ್ನು ಪ್ರತಿಷ್ಠಾಪಿಸುವುದು ನಿಷಿದ್ಧ. ಮಾರಿಕಾಂಬಾ ದೇವಿಯು ಶಕ್ತಿಯ ರೂಪವಾಗಿದ್ದು ಆಕೆ ಮಂಟಪದಲ್ಲಿ ವಿರಾಜಮಾನಳಾಗಿರುವಾಗ ಕಾಮದಹನದಂತಹ ಕ್ರಿಯೆಗಳು ನಡೆಯಬಾರದು ಎಂಬುದು ಇಲ್ಲಿನ ಹಿರಿಯರ ನಂಬಿಕೆ. ಜಾತ್ರೆಯ ವರ್ಷದಲ್ಲಿ ಶಿರಸಿಯ ಗಡಿಭಾಗದ ಒಳಗೆ ಯಾವುದೇ ಕಾಮಣ್ಣನ ಮೂರ್ತಿಗಳು ಕಾಣಸಿಗುವುದಿಲ್ಲ. ಒಂದು ವೇಳೆ ಯಾರಾದರೂ ನಿಯಮ ಮೀರಿ ಬಣ್ಣ ಹಚ್ಚಿದರೆ ಅದು ಅಶುಭ ಎಂಬ ಭಾವನೆ ಜನರಲ್ಲಿ ಇಂದಿಗೂ ಇದೆ. ಹೀಗಾಗಿ ಭಕ್ತರು ದೇವಿಯ ಮೇಲಿನ ಭಕ್ತಿಯಿಂದ ಹೋಳಿಯ ಸಂಭ್ರಮವನ್ನು ಬದಿಗಿಟ್ಟು ಕೇವಲ ಜಾತ್ರೆಯ ಸಡಗರದಲ್ಲಿ ಮಾತ್ರ ಪಾಲ್ಗೊಳ್ಳುತ್ತಾರೆ. ಆದರೆ ಜಾತ್ರೆ ಇಲ್ಲದ ವರ್ಷದಲ್ಲಿ ಮಾತ್ರ ಇಲ್ಲಿನ ಬೇಡರ ವೇಷ ಮತ್ತು ಹೋಳಿ ಹಬ್ಬ ಇಡೀ ರಾಜ್ಯದಲ್ಲೇ ಹೆಸರುವಾಸಿಯಾದ ರೀತಿಯಲ್ಲಿ ವಿಜೃಂಭಣೆಯಿಂದ ನಡೆಯುತ್ತದೆ. ಇಷ್ಟ ಆಯ್ತೇನ್ರಿ ಸ್ನೇಹಿತರೆ? ನಮ್ಮ ಶಿರಸಿ ಜಾತ್ರೆಯ ಸೊಬಗು ನೋಡೋಕೆ ಒಂದ್ಸರ್ತಿ ಬರಲೇಬೇಕು ಕಾಣಿ. ಈ ವಿಡಿಯೋ ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ನಿಮ್ಮ ಅನುಭವ ಹೇಳ್ಬಿಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಬೆಲ್ ಐಕಾನ್ ಒತ್ತಿಬಿಡಿ. ಮುಂದಿನ ವಿಡಿಯೋಗಳನ್ನ ಮಿಸ್ ಮಾಡಬೇಡಿ ಅಷ್ಟೇ. ಬರ್ತೀನಿ ಹಾಗಾದ್ರೆ. ನಮಸ್ಕಾರ.